ಇಂದಿನ ಸಂಚಿಕೆಯಲ್ಲಿ ಸುಂದರ ಬಂದು, ಅಲ್ಲ ಹನುಮಂತಣ್ಣ, ಈ ವಲ್ಲಭಾಯಿ ಅಂತಕ್ಕೆ ಕಾಲೇಜಲ್ಲಿ ಸ್ಟ್ರೈಕು ಗೀಕು ಅಂತೆಲ್ಲ ನೋಡಿದ್ರೆ ನಮ್ಮ ಭಾವ ನೋಡಿದ್ರೆ ಅಷ್ಟೊಂದು ಕೋಪ ಮಾಡ್ಕೊಂಡವ್ರೆ. ಇವನೇಂತಕ್ಕೆ ಮಾಧವನ್ ಥರ ಸೈಲೆಂಟಾಗಿ ಇರೋಕ್ಕಾಗಲ್ಲ, ಒಳ್ಳೆ ಕಿರಿಕ್ ಕಳಿ ಆಗೋದ. ನನಗೆ ಕಿರಿಕ್ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗದೇ ಇಲ್ವಾ ಅವನಿಗೆ ಅಂತ ಹೇಳ್ತಾನೆ. ಅದಕ್ಕೆ ಹನುಮಂತಣ್ಣ ಹೌದು ಅಂತ ಅಂದ್ಕೊಂಡು ಕೇಳ್ತಿರ್ತಾನೆ. ಅಷ್ಟಲ್ಲಿ ನೋಡಿದ್ರೆ ಕೇಶವ, ನನಗೆ ನನ್ನ ತಮ್ಮ ಏನು ಅಂತ ಚೆನ್ನಾಗಿ ಗೊತ್ತು. ಅವ್ನು ಸುಮ್ಮನೆ ಹತ್ರ ಎಲ್ಲ ಮಾಡೋದಿಲ್ಲ. ಅದು ಅಲ್ಲದೆ ಅವ್ನು ಯಾರಿಗೋಸ್ಕರ ಸ್ಟ್ರೈಕ್ ಮಾಡ್ತಾರೆ ಹೇಳಿ? ಅವ್ನ ಹೆಂಡ್ತಿಗೋಸ್ಕರ. ಅವ್ನ ಹೆಂಡ್ತಿ ತಂಟೆಗೆ ಬಂದರೆ ಅವ್ನು ಬಿಡ್ತಾನ ಅಂತ ಕೇಶವ ಹೇಳ್ತಾನೆ. ಅದಕ್ಕೇನೆ ಅವ್ರ ಮಾವ, ಅಯ್ಯೋ ಅವ್ನ ಹೆಂಡ್ತಿ ಪರ ನಿಂತ್ಕೊಳ್ಳಿ, ಆದರೆ ಸ್ಟ್ರೈಕು ಗೀಕು ಅಂತೆಲ್ಲ ಯಾಕೆ ಮಾಡಬೇಕು ಅವನು ಅಂತ ಹೇಳಿದ್ಕೇನೆ ಕೇಶವ, ಕಾಲೇಜಲ್ಲಿ ಏನೋ ಗಲಾಟೆ ಆಗಿದೆ, ಅದಕ್ಕೆ ಅಷ್ಟೇ ಅವ್ನು ಸ್ಟ್ರೈಕ್ ಮಾಡಿರೋದು, ಹಾಗೆಲ್ಲ ಅತಿರೇಕಕ್ಕೆ ಅವ್ನು ಸುಮ್ಮನೆ ತೊಗೊಂಡೋಗೋದಿಲ್ಲ. ಅದು ಅಲ್ಲದೆ ಕಾಲೇಜಲ್ಲಿ HOD ಪ್ರಿನ್ಸಿಪಲ್ನ ಎದುರಾಕೊಂಡು ಅವ್ನು ಸ್ಟ್ರೈಕ್ ಮಾಡ್ತಿದ್ದಾನೆ ಅಂದರೆ ವಿಷಯ ಎಷ್ಟು ಸೀರಿಯಸ್ ಆಗಿರ್ಬೇಕು ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಹನುಮಂತಣ್ಣ, ಅಯ್ಯೋ ಆ ನಂದ ನೋಡಿದ್ರೆ ಫುಲ್ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸುಂದರ, ಅಯ್ಯೋ ಹೌದು ಅಂತ ಹೇಳ್ತಾನೆ. ಅದಕ್ಕೆ ಕೇಶವ, ಅಯ್ಯೋ ಹನುಮಂತಣ್ಣ, ಈಗೇನೋ ಅವ್ರ ಅಪ್ಪ ಕೋಪ ಮಾಡ್ಕೊಂಡಿರ್ಬೋದು, ಆದರೆ ಕಾಲೇಜಲ್ಲಿ ಏನು ನಡೀತು ಅಂತ ಗೊತ್ತಾದ್ಮೇಲೆ ಅಪ್ಪ ಸುಮ್ಮನೆ ಅಂತ ಹೇಳ್ತಾನೆ. ಅದಕ್ಕೇನೆ ಸುಂದರ, ಅಯ್ಯೋ ಕಾಲೇಜಲ್ಲಿ ಏನೋ ಸೀನ್ ಆಗಲ್ಲ ತಾನೆ, ಮೊದಲೇ ಭಾವಂಗೆ ಅವ್ನು ಕಲೆಕ್ಟರ್ ಆಗಲ್ಲ ಅನ್ನೋ ಕೋಪ ಇದೆ, ಮತ್ತು ಕಾಲೇಜಲ್ಲಿ ಡಿಬಾರ್ ಮಾಡಿಬಿಟ್ರೆ ಅಂತ ಹೇಳಿದ್ಕೇನೆ ಕೇಶವ, ಏನೇ ಸಮಸ್ಯೆ ಇದ್ದರೂ ವಲ್ಲಭ ಕ್ಲಿಯರ್ ಮಾಡ್ತಾನೆ. ಅಕಸ್ಮಾತ್ ಆಗಲೂ ಕ್ಲಿಯರ್ ಆಗಿಲ್ಲ ಅಂತ ನಾವೆಲ್ಲ ಇದ್ದೀವಲ್ಲ, ಸಲ ಎಲ್ಲ ಹೋಗಿದ್ವಲ್ಲ, ಹಾಗೆ ಈಗ ತೊಂದರೆ ಆದ್ರೂ ಹೋಗ್ತೀವಿ, ನಾವೆಲ್ಲ ಇದ್ದೀವಲ್ಲ ಅಂತ ಹೇಳಿದ್ಕೇನೆ ಸುಂದರ, ಅಯ್ಯೋ ನೀವು ತ್ರಿಮೂರ್ತಿಗಳಿದ್ದೀರಲ್ಲ ಎಲ್ಲ ಒಂದೇನೆ, ನನಗೆ ನೋಡಿದ್ರೆ ಆ ಫೋಟೋ ಫ್ರೇಮಲ್ಲಿ 3ನೇ ಮೊಳೆಯಲ್ಲಿ ಅವ್ರ ಫೋಟೋ ಬೀಳುತ್ತಾ ಅನ್ನೋದೇ ಡೌಟು ಅಂತ ಹೇಳ್ತಾರೆ. ಅದಕ್ಕೇನೆ ಕೇಶವ, 3ನೇದು ಮೊಳೆ ಯಾಕೆ ಹಾಕಿರೋದು ಹೇಳಿ? ಅವ್ರ ಮನಸ್ಸಲ್ಲಿದೆ ವಲ್ಲಭನು ಅಮೂಲ್ಯನ ಫೋಟೋ ಹಾಕಬೇಕು ಅಂತ, ಆದರೆ ಒಪ್ಕೊಳ್ಳೋಕೆ ಹಿಂಜರಿತಿದ್ದಾರೆ ಅಷ್ಟೇ. ಕೋಪ ಒಂದಲ್ಲ ಒಂದಿನ ಹೋಗಿ ಅಲ್ಲಿ ವಲ್ಲಭ ಮತ್ತು ಅಮೂಲ್ಯನ ಫೋಟೋ ಬಂದೇ ಬರುತ್ತೆ. ಇನ್ಯಾಕೆ ಆ ಮೊಳೆ ಹೊಡೆದಿದ್ದಾರೆ? ಆದಷ್ಟು ಬೇಗ ಎಲ್ಲ ಸರಿಯಾಗುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಸುಂದರ, ನಾನೇನು ಯೋಚನೆ ಮಾಡಲ್ಲ, ನಮ್ಮ ವಲ್ಲಭ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಅವನು ಏನು ಕೆಲಸ ಮಾಡಿದ್ರು, ಏನು ಗಲಾಟೆ ಮಾಡಿದ್ರು ಅವ್ನು ಸರಿ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಅವನು ಸಕಲ ಕಲಾ ವಲ್ಲಭ ಅಂತ ಹೇಳ್ತಾನೆ. ಅದಕ್ಕೇನೆ ವಲ್ಲಭ, ಅಲ್ಲ ಇಷ್ಟೊತ್ತವರೆಗೂ ಅವನ ಬಗ್ಗೆ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ ಸಕಲ ಕಲಾ ವಲ್ಲಭನ ಅಂತ ಹೇಳ್ತಾನೆ. ಅದಕ್ಕೇನೆ ಸುಂದರ, ಅಯ್ಯೋ ಅವನ ಬಗ್ಗೆ ಹಿಂಗೆ ನಂಗೆ ಕೋಪ ಬಂತು ಅಂದರೆ ಹೊಗಳ್ತೀನಿ ಮತ್ತು ಬೈತೀನಿ, ಇಲ್ಲ ಕೋಪ ಬಂತು ಹೊಡೆದು ಬಿಡ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ವಲ್ಲಭಂಗೆ ನಗ್ತಿರ್ತಾನೆ. ಈ ಕಡೆ ನೋಡಿದ್ರೆ ನಂದ ಫುಲ್ ಟೆನ್ಷನಲ್ಲಿ ಕೂತ್ಕೊಂಡಿರ್ತಾನೆ. ಗಿರಿಜಾ ಬಂದು, ರೀ ಏನೇ ಆದ್ರೂ ನೀವು ವಲ್ಲಭನಾಗ ಬೈಬೇಡ್ದಿತ್ತು ಕಣ್ರಿ ಅಂತ ಹೇಳಿದ್ಕೆ ನಂದ, ಸರಿ ಆಯಿತು ಬಾಯ್ಲಿ ಕೂತ್ಕೋ ಬಾಯ್ಲಿ ಅಂತ ಕೂರಿಸ್ಬಿಟ್ಟು, ಸರಿ ನೀನು ಏನು ಹೇಳಕ್ಕೆ ಬರ್ತಿದ್ಯಾ, ಅವ್ನು ಮಾಡಿದ ಸರಿ ನಾನು ಬೈದಿದ್ದು ತಪ್ಪು ಅಂತಾನ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ, ಹಾಗಲ್ಲ ಕಣ್ರಿ, ಅಂದರೆ ಬೆಳೆದು ನಿಂತಿರೋ ಮಗುನ ಬೈಬೇಡ್ದು, ಅವ್ನು ಮಾಡಿರೋ ತಪ್ಪೇ ಆಗಿರ್ಬೋದು, ನಿಮಗೆ ಕೋಪನೇ ಬಂದಿರಬೇಕು, ಅದನ್ನು ಬೇರೆ ಥರ ಹೇಳ್ಬೋದಿತ್ತಲ್ವ, ಅಂದರೆ ಒಳ್ಳೆ ಮಾತ್ರ ಹೇಳ್ಬೋದಿತ್ತಲ್ವ ಅಂತ ಹೇಳ್ತಾಳೆ. ಅದಕ್ಕೇನೆ ನಂದ, ಇಷ್ಟು ದಿನ ಅವನಿಗೆ ಸಮಾಧಾನವಾದ ಒಳ್ಳೆ ಮಾತಲ್ಲೇ ಹೇಳಿದ್ದೀನಿ, ಆದರೆ ಏನಾದರೂ ಪ್ರಯೋಜನ ಆಗಿದೆಯಾ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ, ಅಲ್ಲ ಹಿಂದೆ ಕೂಡ ನೀವು ವಲ್ಲಭನ ಮೇಲೆ ಕೋಪ ಬಂದಾಗ ಬೆಳ್ತವ್ ನೋಡ್ದಿದ್ದೀರಾ, ಬೈದಿದ್ದೀರಾ, ಆದರೆ ಇವಾಗ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ವಲ್ಲಭಂಗೂ ಮದುವೆ ಆಗಿದೆ, ಅವನ ಪಕ್ಕದಲ್ಲಿ ಹೆಂಡ್ತಿ ಇದ್ದಾಗ ಹಿಂಗೆ ಬೈಯೋದು ಸರಿಯಲ್ಲ ಅಲ್ವ ಕಣ್ರಿ ಅಂತ ಹೇಳ್ತಾಳೆ. ಅದಕ್ಕೇನೆ ನಂದು, ಅಲ್ಲ ಗಿರಿಜಾ, ಅವ್ನು ಜನ್ಮ ಕೊಟ್ಟಿರೋದು ನಾನು, ಅವ್ನು ತಪ್ಪು ಮಾಡಿದಾಗ ಯಾರು ಪಕ್ಕದಲ್ಲಿ ಇರೋದೇನೊಂದು ಲೆಕ್ಕಕ್ಕಿಲ್ಲ, ಅವ್ನು ಸುದ್ದಿಗೆ ಬರಬೇಡ ಅಂತ ಹೇಳು, ನಾನು ಅವ್ನ ತಂಟೆಗೆ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ, ಹಾಗಲ್ಲ ಕಣ್ರಿ ಅಂತ ಹೇಳಿದ್ಕೆ ನಂದ, ಹಂಗಾದ್ರೆ ನಾನು ಅವನ್ನ ಬೈಬೇಡ್ದು ಏನು ಹೇಳ್ಬೇಡ್ದು ಅಂತ ಹೇಳ್ತಿದ್ಯಾ? ಗಿರಿಜಾ, ಇದೇ ಮುಂದೆವರಿತು ಹೋಯ್ತು ಅಂತಂದರೆ ಜನ ಕೆಡ್ದಾಗ ಮಾತಾಡ್ಕೋತಾರೆ, ಅದನ್ನು ಕೇಳಿಸ್ಕೊಳಕ್ಕೆ ನನ್ನ ಕೈಲಾಗಲ್ಲ, ಯಾಕಂದರೆ ಅವ್ನು ನನ್ನ ಮಗ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಗಿರಿಜಂಗೆ ಫುಲ್ ಶಾಕ್ ಆಗುತ್ತೆ. ಆಮೇಲೆ ನಂದ, ನಾನು ನನ್ನ ಮಗಂಗೆ ಬೈಬೋದು, ಆದರೆ ನನ್ನ ಮಗನ ಬಗ್ಗೆ ಯಾರೂ ಕೈ ತೋರಿಸಿ ಮಾತಾಡಬಾರ್ದು, ನೋಡು ಅವನಿಗೆ ಮದುವೆ ಆಗಿರಲಿ, ಹೆಂಡ್ತಿ ಪಕ್ಕದಲ್ಲಿರಲಿ, ಅವ್ನು ನನ್ನ ಮಗನೇ, ಅವ್ನಿಗೆ ಬೈಯೋ ರೈಟ್ಸ್ ನನಗೆಲ್ಲ ಇದೆ, ನಾನು ಬೈಯೋದು ನಿನಗೆ ತಪ್ಪು ಅಂತ ಅನಿಸ್ಬೋದು, ಆದರೆ ಅವ್ನಿಗೆ ಅರ್ಥ ಆಗುತ್ತೆ ನಾನು ಯಾಕೆ ಬೈತಿದ್ದೀನಿ ಅಂತ, ಅವ್ನು ಅರ್ಥ ಮಾಡ್ಕೋತ ನನಗಷ್ಟು ಸಾಕು ಅಂದ್ಬಿಟ್ಟು ಹೇಳ್ಬಿಟ್ಟು ಎದ್ದೋಗ್ತಾ. ಆ ಮಾತು ಕೇಳಿಸ್ಕೊಂಡು ಗಿರಿಜಂಗೆ ಫುಲ್ ಖುಷಿ ಆಗುತ್ತೆ. ಆಮೇಲಿಂದ ಅಮ್ಮು ಹತ್ರ ಹೋಗ್ಬಿಟ್ಟು, ಅಮ್ಮು ಅಂತ ಅಂದಿದ್ಕೇನೆ ಅಮೂಲ್ಯ, ಅತ್ತೆ ನನ್ನ ವಲ್ಲಭ ನನಗೋಸ್ಕರ ಅಂತ ಸ್ಟ್ರೈಕ್ ಮಾಡಿದ್ದು ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಹಾಗಲ್ಲ ಅಮ್ಮು ಅಂತ ಹೇಳೋಷ್ಟರಲ್ಲಿ ಅಮೂಲ್ಯ, ನಾನೊಂದು ಕೇಳಾತೆ ನಿಮಗೆ ಅಂತ ಕೇಳ್ತಾಳೆ. ಅದಕ್ಕೆ ಗಿರಿಜಾ ಏನು ಅಂದಾಗ, ಅಲ್ಲ ಅತ್ತೆ, ನಿಮ್ಮ ಮುಂದೆನೇ ನಿಮ್ಮ ಗಂಡಂಗೆ ಯಾರಾದರೂ ಬೈದರೆ ನಿಮ್ಗೆ ಕೋಪ ಬರಲ್ವಾ ಅತ್ತೆ? ಒಂದು ವೇಳೆ ನಿಮ್ಗೆ ಅತ್ತೆ ಮಾವ ಇದ್ದಿದ್ದು ನಿಮ್ಮ ಗಂಡಂಗೆ ಬೈದಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅತ್ತೆ, ನಿಮಗೆ ನೋವು ಆಗ್ತಿತ್ತಲ್ವಾ? ನನಗೂ ಕೂಡ ಅಷ್ಟೇ, ಮಾವ ವಲ್ಲಭನ ಬೈಬೇಕಾದ್ರೆ ನಂಗೆ ತುಂಬ ಹರ್ಟ್ ಆಯಿತು ಅತ್ತೆ, ವಲ್ಲಭ ನನ್ನ ಗಂಡ ಅತ್ತೆ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಗಿರಿಜಂಗೆ ಫುಲ್ ಖುಷಿ ಆಗುತ್ತೆ. ಅದಕ್ಕೇನೆ ಅಮೂಲ್ಯ, ಅತ್ತೆ ಹಾಗಲ್ಲ, ಆದರೆ ನನಗೆ ಯಾವುದೇ ಸಿಚುವೇಶನಲ್ಲಿ ಅವ್ನು ತಾಲಿ ಕಟ್ಟಿಗಿರ್ಬೋದು, ಆದರೆ ಅವ್ನು ನನ್ನ ಗಂಡನೇ ಅಲ್ವತ್ತೆ, ನನಗೆ ನನ್ನ ಗಂಡನ್ನ ಯಾರ ಮುಂದೆನೂ ನಂಗೆ ಬಿಟ್ಕೊಡೋಕ್ಕಾಗಲ್ಲ ಅತ್ತೆ,
ಮಾವಂಗೆ ಅವ್ರ ಮಗನ ಬೈಯೋ ಅಧಿಕಾರ ಇದೆ. ಆದರೆ ಇಲ್ಲಿಗೆ ವಲ್ಲಭನ್ ತಪ್ಪು ಮಾಡಿದರೆ ಬೈಲಿಯತ್ತೆ, ಆದರೆ ಇಲ್ಲೇನೂ ತಪ್ಪೇ ಇಲ್ಲ. ಅವನು ನನಗೋಸ್ಕರ ಸ್ಟ್ರೈಕ್ ಮಾಡಿರೋದು, ಇದನ್ನು ಮಾವ ಅರ್ಥ ಮಾಡ್ಕೋಬೇಕಿತ್ತು ಅತ್ತೆ. ಸರಿ ಆಯಿತು, ಮಾವಂಗೆ ವಲ್ಲಭ ಮಗ, ಅವ್ರ ಬೈಯೋದ್ರಲ್ಲಿ ತಪ್ಪಿಲ್ಲ. ಆದರೆ ಇದ್ರ ಮಧ್ಯದಲ್ಲಿ ಪ್ರಿಯಾಕ ಯಾಕೆ ಮಾತಾಡಬೇಕಿತ್ತು? ಅಪ್ಪ ಮಗನ ಜಗಳದ ಮಧ್ಯದಲ್ಲಿ ನೀವು ಸುಮ್ಮನೆ ಇದ್ದೀರ, ಹೆಂಡ್ತಿಯಾಗಿ ನಾನು ಸುಮ್ಮನೆ ಇದ್ದೀನಿ, ಇಲ್ದಿರೋ ಉಸಾಬ್ರಿದ್ದು ಪ್ರಿಯಾಕಂಗೆ ಯಾಕೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಹೌದು ಅಮ್ಮ ನೀನು ಹೇಳ್ತಿರೋದು ನಿಜ, ಆದರೆ ಏನು ಮಾಡೋಕ್ಕಾಗತ್ತೆ, ಅವಳು ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ, ನೀವು ಕ್ಷಮೆ ಕೇಳಬೇಡಿ ಅತ್ತೆ, ನಂಗೆ ಅನಿಸಿದ್ದು ನಾನು ನಿಮಗೆ ಹೇಳಿದೆ ಅಷ್ಟೇ ಅಂತ. ಸಾರಿ ಅತ್ತೆ ಅಂತ ಕೇಳಿದ್ದಕ್ಕೆ ಗಿರಿಜಾ, ಪರವಾಗಿಲ್ಲ ಬಿಡು, ನೀನು ಯಾಕೆ ಸಾರಿ ಕೇಳ್ತೀಯಾ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಈ ಕಡೆ ನೋಡಿದ್ರೆ ಕೇಶವಂಗೆ ಮೀನಾ ಕಾಲ್ ಮಾಡ್ತಾಳೆ. ಅದಕ್ಕೇನೆ ಹೊರಟೆ ಅಂದ್ಬಿಟ್ಟು, ಮಾವ ನೀವೇನು ಮಾವ ಇವತ್ತು ಫುಲ್ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದೀರಾ, ಈ ಶರ್ಟಲ್ಲಂತೂ ಯಾವ್ದಾರ ಹುಡುಗಿ ನೋಡಿದ್ರೆ ಅಂತೂ ತಲೆ ಕೆರಕ್ಕೆ ಬಿದ್ದೋಯ್ತಾಳೆ ಅಂತ ಹೇಳ್ತಾನೆ. ಅದಕ್ಕೇನೆ ಸುಂದರ, ಅಯ್ಯೋ ಕೇಶವ, ಅಯ್ಯೋ ನನ್ನ ಅಳಿಮಯ್ಯ, ನೀನು ಹೆಂಗೆ ಅಂತ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ಈಗ ಎಲ್ಲಿಗೆ ಹೋಗ್ತಿದ್ಯಾ ಹೇಳು ಅಂತ ಹೇಳಿದ್ಕೇನೆ ಕೇಶವ, ನಾನು ಎಲ್ಲೋ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೇನೆ ಹನುಮಂತಣ್ಣ, ಎಲ್ಲೋ ಹೋಗ್ತಿದ್ಯಾ ಹೊರಗಡೆ ಅಂತ ಕೇಳಿದ್ಕೆ, ನಾನು ಎಲ್ಲೋ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ನಂದ ಅಂಗಡಿಗೆ ಬರ್ತಾನೆ. ಬಂದ್ಬಿಟ್ಟು ಎಲ್ಲದಕ್ಕೂ ಆರ್ಡ್ರ್ ಕೊಟ್ಟಾಯ್ತಾ ಅಂತ ಕೇಳಿದ್ಕೇನೆ ಕೇಶವ, ಡೆಲಿವರಿ ಎಲ್ಲ ಕೊಟ್ಟಾಯ್ತಪ್ಪ, ಆದರೆ ಇನ್ನು 4 ಡೆಲಿವರಿ ಇನ್ನು ನಾಳೆ ಕೊಡೋಣ ಅಂತ ಅಂದ್ಕೊಂಡೆ ಅಪ್ಪ ಅಂತ ಹೇಳ್ತಾನೆ. ಅದಕ್ಕೇನೆ ನಂದ, ಏನೋ ನಾಳೆ ಏನೋ ಮಾತಾಡ್ತಿದ್ಯಾ, ಅವ್ರು ನೋಡಿದ್ರೆ ಫೋನ್ ಮೇಲೆ ಫೋನ್ ಹಾಕ್ತಿದ್ದಾರೆ, ಡೆಲಿವರಿ ಎಷ್ಟು ಕೊಡ್ತೀರಾ ಅಂತ ಕೇಳ್ತಿದ್ದಾರೆ, ನೀನು ನೋಡಿದ್ರೆ ನಾಳೆ ಅಂತ ಹೇಳ್ತಿದ್ಯಾ, ಅವೆಲ್ಲ ಆಗೋದಿಲ್ಲ, ಇವಾಗಲೇ ಹೋಗಿ ಕೊಟ್ಬಿಟ್ಟು ಬಾ ಅಂತ ಹೇಳ್ತಾನೆ. ಅದಕ್ಕೆ ಹನುಮಂತಣ್ಣ, ನಂದ ಕೇಶವ ಅವ್ನ ಹೆಂಡ್ತಿ ನೋಡೋಕ್ಕೆ ಅಂತೆಲ್ಲ ಹೊರಗಡೆ ಹೋಗ್ತಿದ್ದಾನೆ, ಬಿಡು ಹೋಗ್ಲಿ, ನಾನು ಸುಂದರ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀವಿ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ನಂದ, ಯಾಕೆ ಏನಾಯಿತು ಅಂತ ಕೇಳಿದ್ಕೆ ಕೇಶವ, ಏನಿಲ್ಲಪ್ಪ, ನಾನು ಮತ್ತು ಮೀನಾ ಇಬ್ಬರು ಹೋಟೆಲ್ಗೆ ಕಾಫಿ ಕೊಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ ಅಪ್ಪ, ಇನ್ನೇನು ಇಲ್ಲ, ಒಂದು ಅರ್ಧ ಗಂಟೆ ಅಪ್ಪ, ಹೋಗ್ಬಿಟ್ಟು ಬಂದುಬಿಡ್ತೀನಿ ಪ್ಲೀಸ್ ಅಪ್ಪ ಅಂತ ಹೇಳ್ತಾನೆ. ಅದಕ್ಕೆ ನಂದ, ಯಾಕೆ ಕಾಫಿ ಮನೇಲಿ ಮಾಡಲ್ವಾ, ಅದನ್ನು ಹೋಟ್ಲಿಗೆ ಹೋಗಿ ಕುಡಿಬೇಕಾ ಅಂತ ಹೇಳ್ತಾನೆ. ಅದಕ್ಕೆ ಕೇಶವ, ನಾವಿಬ್ಬರು ಅಪ್ಪ ಅಂತ ಹೇಳಿದ್ಕೆ ನಂದ, ಅಲ್ಲ ಕಣೋ ಕೇಶವ, ಅಲ್ಲಿ ಮದುವೆ ಅಂತ ಅಂದ್ಬಿಟ್ಟು ಅಂಗಡಿ ಬಾಗಿಲು ಹಾಕಿದ್ವಿ, ಈಗ ನೋಡಿದ್ರೆ ಈಗ ಓಪನ್ ಮಾಡಿದ್ದೀವಿ, ಕೆಲಸ ಅಷ್ಟೊಂದಿದೆ, ಪ್ಯಾಕಿಂಗ್ ಮಾಡಬೇಕು, ಕಳಿಸ್ಬೇಕು, ಈಗೆಲ್ಲ ಇಟ್ಕೊಂಡು ನೀನು ಹೋಗಿ ಬರ್ತೀನಿ ಅಂತ ಹೇಳ್ತೀಯಲ್ಲ, ಕೆಲಸ ಮುಗಿಯಲ್ಲ ಕಣೋ ಅಂತ ಹೇಳ್ತಾನೆ. ಅದಕ್ಕೇನೆ ಕೇಶವ, ತುಂಬ ದಿನ ಆಯಿತು ನಾವು ಹೊರಗಡೆ ಹೋಗಿ, ಅದಕ್ಕೆ ಅಪ್ಪ ಅಂತೇಳಿ ನಂದ. ಅದಕ್ಕೆ ಮೀನಿನ ಜೊತೆ ಹೋಗ್ಬೇಡ ಅಂತ ಹೇಳಿಲ್ಲ, ಆದರೆ ಡೆಲಿವರಿ ಕೊಡಲೇಬೇಕಲ್ವ, ಡೆಲಿವರಿ ಕೊಟ್ಟ ಮೇಲೆ ಹೋಗು ಅಂತ ಹೇಳ್ತಾನೆ. ಈಗ ನೀನು ಡೆಲಿವರಿ ಕೊಡಬೇಕಾಗಿರೋ ಗಿರಾಕಿಗಳೆಲ್ಲ ನಮ್ಗೆ ತುಂಬ ಬೇಕಾದವರು ಕೇಶವ, ಆಮೇಲೆ ಸುಮ್ಮನೆ ಅಂಗಡಿ ಓಪನ್ ಮಾಡಿ ಆರ್ಡರ್ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ, ಕೊಟ್ಬಿಟ್ಟು ಎಲ್ಲಾದರೂ ಹೋಗು ನೀನು ಅಂತ ಹೇಳ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ವಲ್ಲಭ ಆಮೇಲೆ ಆರ್ಡರ್ ತೊಗೊಂಡು ಗಾಡೀಲಿ ಹೋಗ್ತಾನೆ. ಆರ್ಡರ್ ಎಲ್ಲನೂ ಅವ್ನು ಕೊಡ್ತಾ ಬರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಇನ್ನೊಂದು ಆರ್ಡರ್ ಮಿಕ್ಕಿರುತ್ತೆ. ಅಷ್ಟರಲ್ಲಿ ಕೇಶವ ಯೋಚನೆ ಮಾಡ್ತಾನೆ, ಶ್ಯಾಮಣ್ಣ ಅವ್ರ ಅಂಗಡಿ ನೋಡಿದ್ರೆ ತುಂಬ ದೂರ ಇದೆ, ಮೀನನ ಆಫೀಸ್ ನೋಡಿದ್ರೆ ಇಲ್ಲೇ ಹತ್ತಿರದಲ್ಲಿದೆ, ಫಸ್ಟು ನಾನು ಮೀನಿಗೆ ಕಾಫಿ ಕೊಡಿಸ್ಬಿಟ್ಟು ಏನೋ ತಿನ್ನಿಸ್ಬಿಟ್ಟು ಆಮೇಲೆ ಈ ಆರ್ಡರ್ ಕೊಟ್ಟರೆ ಆಯಿತು ಅಂತ ಯೋಚನೆ ಮಾಡಿಬಿಟ್ಟು ಅದೇ ಸರಿ ಇದೆ ಅಂದ್ಬಿಟ್ಟು ಮೀನಿನ ಆಫೀಸ್ ಹತ್ರ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಮೀನಾ ಕೇಶವಂಗೋಸ್ಕರ ಕಾಯ್ಕೊಂಡು ನಿಂತಿರ್ತಾಳೆ. ಮನಸ್ಸಲ್ಲಿ ನಂಗೆ ಗೊತ್ತಿತ್ತು ಅವ್ನು ಬರಲ್ಲ ಅಂದ್ಬಿಟ್ಟು, ಮಾವ ಏನೋ ಕೆಲಸ ಹೇಳಿರ್ತಾರೆ, ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಕೇಶವ ಬಂದು ಹಿಂದೆಯಿಂದ ಕಣ್ಣು ಮುಚ್ತಾನೆ. ನೋಡಿಬಿಟ್ಟು ಮೀನಾ, ಏನು ಕೇಶವ ನೀನು ಅಂತ ಹೇಳಿದ್ಕೇನೆ ಕೇಶವ, ಅಯ್ಯೋ ತುಂಬ ಲೇಟ್ ಆಯಿತಾ ಅಂತ ಕೇಳಿದ್ಕೇನೆ ಮೀನಾ, ಅಲ್ಲ ನೀನು 4 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಅಲ್ವಾ, ಇಷ್ಟೊತ್ತಾದರೂ ಬಂದಿರಲಿಲ್ಲ ಅಲ್ವಾ, ನಿಂಗೇನೋ ಸ್ಟೋರಲ್ಲಿ ತುಂಬ ಕೆಲಸ ಇದೆ ಅಂತ ಹೊರಡೋಣ ಅಂತ ಹೊರಡ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೇನೆ ಕೇಶವ, ಇನ್ನೂ ಕೆಲಸ ಇತ್ತು ನಾನು ಮುಗಿಸ್ಕೊಂಬಂದೆ ಅಂತ ಹೇಳ್ತಾನೆ. ಅದಕ್ಕೇನೆ ಮೀನಾ, ಇನ್ನೊಂದು ದಿನ ಹೋದ್ರಾಯಿತು, ನೀನು ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದಿಲ್ಲ ತಾನೆ, ಇನ್ನೊಂದು ದಿನ ಹೋದ್ರಾಯ್ತು ಬಿಡು ಪರವಾಗಿಲ್ಲ, ಈಗ ನೋಡು ಹೇಗೆ ಬಿಡ್ತಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೇನೆ ಕೇಶವ, ಹಾಗೇನೂ ಇಲ್ಲ ಬಾ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಆಮೇಲಿಂದ ಕೇಶವ ತಗೋ ಅಂದ್ಬಿಟ್ಟು ಜಾಮೂನ್ ತಂದು ಕೊಡ್ತಾನೆ. ನೋಡಿಬಿಟ್ಟು ಮೀನಾ, ಏನು ಸರ್ವಿಸ್ ಇಲ್ವಾ ಅಂತ ಕೇಳಿದ್ಕೆ, ಇಲ್ಲಪ್ಪ ಇದು ಕೇಶವನ್ ಸರ್ವಿಸು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ನಗ್ತಾ ಇರ್ತಾಳೆ. ಆಮೇಲಿಂದ ನಿನಗೇನು ಇಷ್ಟ ಅಂತೆಲ್ಲ ನನಗೆ ಗೊತ್ತು ಅಂತ ಹೇಳ್ತಾನೆ. ಮೀನಾ, ನೋಡು ನಾನು ಇಷ್ಟವಾಗಿರೋ ಕಲರ್ ಯಾವುದು ಅಂತ ಹೇಳಿದ್ಕೆ ಬ್ಲೂ ಅಂತ ಹೇಳ್ತಾನೆ. ಅದಕ್ಕೇನೆ ಮೀನಾ, ತಪ್ಪು ಅಂತ ಹೇಳ್ತಾನೆ. ಅದಕ್ಕೇನೆ ಮೀನಾ, ಅದು ನೆವಿ ಬ್ಲೂ ಕಣೋ ಅಂತ ಹೇಳ್ತಾನೆ. ಅದಕ್ಕೇನೆ ಕೇಶವ, ಹಿಂಗೆ ಮಾಡಿದ್ರೆ ಯಾರು ಬದುಕ್ತಾರೆ ಹೇಳು ಅಂತ ಹೇಳ್ತಾನೆ. ಆಮೇಲಿಂದ ಮೀನಾ ಅದಕ್ಕೇನೆ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಆಮೇಲಿಂದ ಕೇಶವ, ನೀನು ಮದುವೆಗಿಂತ ಮುಂಚೆ ಅಷ್ಟೇ ನಿನ್ನ ಆಸೆಗಳನ್ನ ಈಡೇರಿಸ್ತೀನಿ ಅಂತಲ್ಲ, ಮದುವೆ ಆದಮೇಲೆ ಸಮೇತ ನಿನ್ನ ಆಸೆಗಳನ್ನ ಈಡೇರಿಸ್ತೀನಿ ನಾನು, ಇನ್ಮೇಲಿಂದ ನಾನು ಎಷ್ಟೇ ಬ್ಯುಸಿ ಇದ್ದರೂ ಫ್ರೀ ಮಾಡಿಕೊಂಡು ನಿನ್ನ ಜೊತೆ ಸಿಗ್ತಾ ಇರ್ತೀನಿ, ಓಕೆನಾ ಅಂತ ಹೇಳ್ತಾನೆ. ಅದಕ್ಕೇನೆ ಮೀನಾ, ಲವ್ ಯು ಅಂತ ಹೇಳ್ತಾನೆ. ಅದಕ್ಕೆ ಕೇಶವನಿಂದನೂ 2 ಅಂತ ಹೇಳ್ತಾನೆ. ಅದಕ್ಕೇನೆ ಮೀನಾ, 2, 3, 4, 5 1000ವರೆಗೂ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೇನೆ
ಕೇಶವ ಲವ್ ಯು ಅದಕ್ಕಿಂತ ಜಾಸ್ತಿ ಅಂತ ಹೇಳ್ತಾನೆ. ಅವ್ರನ್ನ ನೋಡಿಬಿಟ್ಟು ಹಿಂದೆ ಇರೋ ದಂಪತಿಗಳು ಹೆಂಡ್ತಿ ಹೇಳ್ತಾಳೆ, ನೋಡು ಅವರಿಬ್ಬರು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅದನ್ನು ನೋಡಿಬಿಟ್ಟು ಕೇಶವ, ನೋಡು ನಾನು ನಿನ್ನವು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನಿನ್ನನ್ನು ನೋಡೋ ಬದಲು ಅವ ಆಂಟಿ ಅರ್ಥ ಮಾಡ್ಕೋತಿದ್ದಾರೆ, ಈ ಜಾಮೂನ್ ಅವ್ರಿಗೆ ತಿನ್ನಿಸ್ಬಿಡ್ಲಾ ಅಂತ ಕೇಳ್ತಾನೆ. ಮೀನಾ ಬಿಡ್ಬಿಡ ಅಂತ ಹೇಳ್ತಾನೆ. ಆಮೇಲಿಂದ ಕೇಶವ ಮೀನಂಗೆ ಜಾಮೂನ್ ತಿನ್ನಿಸ್ತಾನೆ. ಅಲ್ಲಿ ನೋಡಿದ್ರೆ ಕೇಶವಂಗೆ ಕಾಲ್ ಬರುತ್ತೆ. ನೋಡಿ ಫುಲ್ ಟೆನ್ಷನ್ ಆಗುತ್ತೆ. ಮೀನಾ ಯಾರು ಕಾಲ್ ಮಾಡಿರೋದು ಅಂತ ಹೇಳಿದಕ್ಕೆ ಅಪ್ಪ ಅಂತ ಅಂದ್ಬಿಟ್ಟು ಫೋನ್ ರಿಸೀವ್ ಮಾಡ್ತಾನೆ. ಫೋನ್ ರಿಸೀವ್ ಮಾಡಿದ್ಮೇಲೆ ನಂದ ಎಲ್ಲ ಆರ್ಡ್ರ್ ಕೊಟ್ಟಾಯ್ತಾ ಅಂತ ಫೋನಲ್ಲಿ ಕೇಳ್ತಿರ್ತೇನೆ. ಅದಕ್ಕೇ ಕೇಶವ, ಹ್ಞೂ ಅಪ್ಪ ಎಲ್ಲ ಆರ್ಡ್ರ್ ಕೊಟ್ಟಿದ್ದೀನಿ, ಆದರೆ ಗಾಡಿ ಪಂಚರ್ ಆಗಿದೆ, ಹಾಕ್ಸ್ಕೊಂಬಂದ್ಬಿಡ್ತೀನಪ್ಪ ಅಂತ ಹೇಳ್ತಾನೆ. ಅದಕ್ಕೇ ಮೀನಾ, ಮಾವಂಗೆ ಸುಳ್ಳು ಬಿಟ್ಟು ಬಂದಿದ್ಯಾ, ನಂಗೆ ಸಿಗ್ತಿದ್ದೀನಿ ಅಂತ ಹೇಳಿಲ್ವಾ ಅಂತ ಕೇಳಿದ್ಕೇ ಕೇಶವ, ಅಯ್ಯೋ ಏನಿಲ್ಲ ಬಿಡು, ಅದು ಆರ್ಡ್ರ್ ತುಂಬ ದೂರ ಇತ್ತು, ಸರಿ ತಿನ್ಕೋ ಬೇಗ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೇ ಮೀನಾ, ಆಫೀಸಿಂದ 2 ದಿನ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾನೆ. ನೀನು ಮಾವನ ಹತ್ರ ಮಾತಾಡ್ತೀಯಾ ಅಂತ ಹೇಳ್ತಾನೆ. ಅದಕ್ಕೇ ಕೇಶವ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ, ಮಾವ ನೀನು ಹೆಂಡ್ತಿನ 2 ದಿನ ಬೆಂಗಳೂರಿಗೆ ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೇ ಮೀನಾ, ಮಾವ ಒಪ್ತಾರಾ ಅಂತ ಹೇಳಿದ್ಕೇ ಕೇಶವ, ನೋಡು ನಮ್ಮ ಅಪ್ಪನ ಮುಂದೆ ನಿಂತ್ಕೊಂಡು ಕೇಳ್ತೀನಿ ಅಂತ ಹೇಳ್ತಿದ್ದಿ, ನೀನು ನಂಗೆ ಎಂಕರೇಜೇ ಮಾಡ್ತಿಲ್ವಲ್ಲ, ನೀನು ಅದು ಮಾಡ್ತಿದ್ಯಲ್ಲ ಅದು ಅಂತ ಹೇಳ್ತಾರೆ. ಅದಕ್ಕೆ ಮೀನಾ, ಏನೇನು ತುಳಿತಿದ್ದೀನಾ ಅಂತ ಹೇಳ್ತಾಳೆ. ಹ್ಞೂ ಅಂತೇಳಿ. ಅದಕ್ಕೇ ಕೇಶವ, ನೋಡು 2 ದಿನ ಧೂಳೆ ಬಿಸ್ಕೊಂಬರೋಣ, ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ ಸುಮ್ಮನೆ ಇರು ಅಂದ್ಬಿಟ್ಟು ಮೀನಿಗೆ ಜಾಮೂನ್ ತಿನ್ನಿಸ್ತಾ ಇರ್ತಾನೆ. ಅಲ್ಲಿ ನೋಡಿದ್ರೆ ನಂದ ಅದೇ ಹೋಟೆಲ್ಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಕೇಶವ ಮತ್ತು ಮೀನಾ ಇಬ್ಬರು ಜಾಮೂನ್ ತಿಂತಿರೋದನ್ನ ನೋಡಿಬಿಟ್ಟು ಅವನಿಗೆ ಫುಲ್ ಖುಷಿ ಆಗುತ್ತೆ. ಅಷ್ಟಲ್ಲಿ ನೋಡಿದ್ರೆ ನಂದಂಗೆ ಒಂದು ಕಾಲ್ ಬರುತ್ತೆ, ಶ್ಯಾಮಣ್ಣ ಕೇಶವ ಆರ್ಡರ್ ಕೊಟ್ಟಿಲ್ವಾ ಅಂತ ಹೇಳಿದ್ಕೇ ಅವನು ಕೇಶವನ ಮುಖ ನೋಡ್ತಾನೆ. ಅವನಿಗೆ ಆರ್ಡ್ರ್ ಕೊಟ್ಟಿಲ್ವಲ್ಲ ಅನ್ನೋ ಕೋಪದಲ್ಲಿ ನೋಡ್ತಾನೆ. ಇವನು ನೋಡಿದ್ರೆ ಕೇಶವ ಮೀನಿಗೆ ಜಾಮೂನ್ ತಿನ್ನಿಸ್ತಾ ಇರ್ತಾರೆ. ಆಮೇಲಿಂದ ನಂದ, ಕ್ಷಮಿಸ್ಬಿಡಿ, ನೀನು ಅರ್ಧ ಗಂಟೆಯಲ್ಲಿ ಸುಂದರ ಬಂದು ತಂದ್ಕೊಡ್ತಾರೆ, ಬೇಜಾರು ಮಾಡ್ಕೊಂಬೇಡಿ ಅಣ್ಣ ಅಂತ ಹೇಳ್ತಾರೆ. ಆಮೇಲಿಂದ ನಂದ ಏನೂ ಮಾತಾಡ್ದೇ ಮನೆಗೆ ಹೊಟ್ಟೋಗ್ತಾರೆ. ಈ ಕಡೆ ನೋಡಿದ್ರೆ ಪ್ರಿಯಂಗೆ ಅವರಮ್ಮ ಕಾಲ್ ಮಾಡ್ತಾರೆ. ಪ್ರಿಯಾ, ಏನು ಮಾಡ್ತಿದ್ಯಮ್ಮ ಅಂತ ಕೇಳಿದಾಗ ಅವರಮ್ಮ, ಎಲ್ಲ ಕೆಲಸ ಮುಗಿಸಿ 1-2 ನಿಮಿಷ ಕೂತ್ಕೊಂಡು ಏನೋ ಟಿ ವಿ ನೋಡೋಣ ಅಂತಂದರೆ ಸೀರಿಯಲ್ ನೋಡೋಕ್ಕೂ ಟಿ ವಿ ಎಲ್ಲ ಇದೆ, ಅದು ಇಲ್ವಲ್ಲ ಅಲ್ಲ, ಆ ಸಾಲಗಾರ ಇದರಿಂದ ಅಳಿಯಂದ್ರ ಜೊತೆ ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ ಸರಿ, ಯಾವತ್ತೇ ಬರಬೇಕಿತ್ತು ಅವನು ಅಂತ ಹೇಳ್ತಾನೆ. ಅದಕ್ಕೇ ಪ್ರಿಯಾ, ಇನ್ನೊಂದು ದಿನ ಬಂದು ಒಂದು 4 ದಿನ ಉಳ್ಕೊಂಡು ಹೋಗ್ತೀನಿ ಬಿಡಮ್ಮ ಅಂತ ಹೇಳ್ತಾಳೆ. ಅದಕ್ಕೇ ಅವರಮ್ಮ, ನೋಡು ಆ ಮನೆದು ಈ ಮನೆಗೆ ಉಳಿಯೋಕ್ಕೆ ಬರಬೇಡ ನೀನು, ಆದಷ್ಟು ಆ ಮನೇಲೇ ಇದ್ದು ಎಲ್ಲರ ಮನಸ್ಸು ಹೊಲಿಸ್ಕೊಡೋಕೆ ನೋಡು ಅಂತ ಹೇಳ್ತಾಳೆ. ಅದಕ್ಕೇ ಪ್ರಿಯಾ, ಹ್ಞೂ ಅಮ್ಮ ಅಂತ ಹೇಳ್ಬಿಟ್ಟು, ಅಮ್ಮ ಇವತ್ತೇನಾಯಿತು ಗೊತ್ತಾ, ಗಲಾಟೆ ಆಯಿತು ಗೊತ್ತಮ್ಮ ಅಂತ ಹೇಳಿದ್ಕೇ ಅವರಮ್ಮ, ಏನಾಯಿತು ಅಂತ ಕೇಳಿದ್ಕೇ ಪ್ರಿಯಾ, ವಲ್ಲಭಂಗೆ ಮಾವಂಗೂ ಅಷ್ಟಕ್ಕಷ್ಟೇ ಅಂತ ಅನಿಸುತ್ತೆ. ವಲ್ಲಭನ ಮುಖ ನೋಡಿ ಮಾವ ಮಾತಾಡೋದಿಲ್ಲ, ಅವನ ಮೇಲೆ ನೋಡಿದ್ರೆ ಕಾಲೇಜಲ್ಲಿ ಏನೋ ಕಂಪ್ಲೇಂಟ್ ಬಂದಿತ್ತು ಅಂದ್ಬಿಟ್ಟು ಮಾವ ನೋಡಿದ್ರೆ ಸರಿಗೆ ಬೈದರು ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ, ಆಹಾ ಮಗಳೇ, ಅದೇನೇ ನಿನ್ನ ಪರ ಯುದ್ಧ, ಇದಕ್ಕೆ ಹೇಳೋದು ಎಲ್ಲ ನಿನ್ನ ಪರವಾಗಿ ಆಗ್ತಾಯಿತ್ತಲ್ಲ, ವಲ್ಲಭನ ಕಂಡ್ರೆ ಅಷ್ಟಕ್ಕಷ್ಟೇ ಕಂಡ್ರೆ ಅಂದರೆ ಅವನ ಹೆಂಡ್ತಿ ಚೋಟ್ ಮೆಣಸಿಕಂತೂ ಲೆಕ್ಕಕ್ಕೆ ಇರಲ್ಲ ಬಿಡು ಮಗಳೇ. ನನ್ನ ನಾಲ್ಗೆಲಿ ಮಚ್ಚೆ ಇದೆ ನೋಡ್ಕೋತಿರು, ಇನ್ಮೇಲೆ ಹೀಗೆ ಆಗ್ತಿರೋದು. ಆ ಮೀನಾ, ಕೇಶವ, ವಲ್ಲಭಮ್ಮ, ರಕ್ಷಾ ಎಲ್ಲರೂ ವಿಚಾರದಲ್ಲೂ ಏನಾದರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ. ಅವರೆಲ್ಲ ನಿಮ್ಮ ಮಾವನ ಲಿಸ್ಟಲ್ಲಿ ಇರೋದು, ನೀನು ಮಾತ್ರ ಲಿಸ್ಟಲ್ಲಿ ಇರ್ತೀಯ, ನೀನೇ ಆ ಮನೆ ರಾಣಿ ಆಗ್ತೀಯ ಮಗಳೇ ಅಂತ ಹೇಳ್ತಾಳೆ. ಅದಕ್ಕೇ ಮೀನಾ, ಹ್ಞೂ ಅಮ್ಮ, ನಾನು ಮಾಡೋ ಅಡುಗೆ ಮಾವಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ, ಇವತ್ತು ಬೆಳಗ್ಗೆ ಇಡ್ಲಿ ತಿಂದಂತೂ ಈ ಥರ ಇಡ್ಲಿ ಎಲ್ಲೂ ತಿಂದೇ ಇಲ್ಲ ನಾನು ಅಂತ ಹೇಳಿದ್ರು ಗೊತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ, ಒಳ್ಳೆ ಕೆಲಸ ಆಯಿತು, ಆದರೆ ಇದೇ ಖುಷಿಯಲ್ಲಿ ನೀನು ಮುಂದಿನ ಸಲ ಇಡ್ಲಿ ಮಾಡ್ಬೇಕಾದ್ರೆ ಸೋಡಾ ಜಾಸ್ತಿ ಹಾಕ್ಬೇಡ, ಇದೇ ಥರ ಕೆಲಸ ಮಾಡ್ಕೊಂಡು ಹೋಗು ಮಗಳೇ, ನೀನು ಹೀಗೆ ಮಾಡ್ತಾ ಹೋದರೆ ಎಲ್ಲರೂ ಮನಸ್ಸನ್ನು ಬೇಗ ಗೆದ್ದುಬಿಡ್ತೀಯ ನೀನು, ಆಗ ಮನೇಲಿ ನೀನೇ ರಾಣಿ ಮಗಳೇ, ಇನ್ನು ಹಿಡಿಯೋರು ಯಾರೂ ಇಲ್ಲ ಮಗಳೇ ಅಂತ ಹೇಳ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಮೀನಾ ಅತ್ತೆ ಅಂತ ಮನೆಗೆ ಬಂದಾಗ ಗಿರಿಜನ ಕಿವಿಲಿ ಜೋರಾಗಿ ಮೀನಾ, ನಾನು ಕೇಶವ ಹೊರಗಡೆ ಹೋಗಿದ್ವಿ ಅಂತ ಕೇಳಿಸ್ತಾಳೆ. ಅದಕ್ಕೇನೆ ಗಿರಿಜಾ, ಅಯ್ಯೋ ನಿಂದೊಂದು ಅಂತ ಹೇಳಿದ್ಮೇಲೆ ಮೀನಾ, ಸರಿ ಎಲ್ರಿಗೂ ಬೋಂಡ ತೊಗೊಂಬಂದಿದ್ದೀನಿ ತಗೊಳ್ಳಿ ಅಂದ್ಬಿಟ್ಟು ಎಲ್ರಿಗೂ ಬೋಂಡ ಕೊಡ್ತೇನೆ. ಪ್ರಿಯಾ ನೋಡಿದ್ರೆ, ಎಂತಕ್ಕೆ ಮೀನವ್ರೆ ಈ ಥರ ಎಲ್ಲ ಮಾಡ್ತೀರಾ, ನೀವು ಬೇಕಾದ್ರೆ ತಿಂದು ಬನ್ನಿ, ಆದರೆ ಮನೆಗೆಲ್ಲ ತರಕ್ಕೆ ಹೋಗ್ಬಿಡಿ, ನನಗೆ ಇವೆಲ್ಲ ಇಷ್ಟನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಮೀನಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.